ಪ್ರಜ್ವಲ್ ಮೆಡಿಕಲ್ ಟೆಸ್ಟ್ಗೆ ಕ್ಷಣಗಣನೆ ಈಗ ಆರಂಭ ಆಗಿದೆ. ಬೋರಿಂಗ್ ಆಸ್ಪತ್ರೆಯಲ್ಲಿ ಇದಕ್ಕೋಸ್ಕರ ಸಕಲ ಸಿದ್ಧತೆಗಳು ಕೂಡ ಆಗಿದೆ. ಮೆಡಿಕಲ್ ಟೆಸ್ಟ್ ಎಸ್ಐಟಿ ಕಚೇರಿಯಿಂದ ಬೋರಿಂಗ್ ಆಸ್ಪತ್ರೆಗೆ ಈಗಾಗಲೇ ಕರ್ಕೊಂಡ್ಬರಲಾಗಿದೆ. ಎಸ್ಐಟಿ ಅಧಿಕಾರಿಗಳು ಜೀಪ್ನಲ್ಲಿ ಪ್ರಜ್ವಲ್ನ ಕರ್ಕೊಂಡ್ಬಂದಿದ್ದಾರೆ. ಶಿವಾಜಿನಗರದಲ್ಲಿರುವಂತಹ ಬೋರಿಂಗ್ ಆಸ್ಪತ್ರೆ, ಅಲ್ಲಿ ಎಲ್ಲ ಸಿದ್ಧತೆಗಳಾಗಿವೆ. ವೈದ್ಯಕೀಯ ಪರೀಕ್ಷೆ ಆದ ಮೇಲೆ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಒಂದು ಪ್ರೊಸೀಜರ್ ಇದೆ, ಲೈಂಗಿಕ ಸಾಮರ್ಥ್ಯ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಪರೀಕ್ಷೆ ಆಗುತ್ತೆ. ಜೊತೆಗೆ ಆರೋಗ್ಯದ ಸ್ಥಿತಿಗತಿಗಳೇನು ಅದರ ಬಗ್ಗೆ ಪರೀಕ್ಷೆಗಳಾಗ್ತವೆ. BP ಎಷ್ಟಿದೆ, ಶುಗರ್ ಎಷ್ಟಿದೆ, ಇದೆಲ್ಲದರ ಬಗ್ಗೆ ಕೂಡ. ಶಿವಾಜಿನಗರದಲ್ಲಿರುವಂಥ ಬೋರಿಂಗ್ ಆಸ್ಪತ್ರೆಯಲ್ಲಿ ಸಕಲ ಸಿದ್ಧತೆಗಳಾಗಿವೆ. ಈಗಾಗಲೇ ಅಧಿಕಾರಿಗಳು ಪ್ರಜ್ವಲ್ನ ಕರ್ಕೊಂಡು ಬಂದಿದ್ದಾರೆ. ನಾವು ತೋರಿಸ್ತಾ ಇದ್ದೀವಿ ಬೋರಿಂಗ್ ಆಸ್ಪತ್ರೆಯ ಒಳಗಡೆ ಹೋಗ್ತಿರುವಂಥ ಪ್ರಜ್ವಲ್ ರೇವಣ್ಣ. ದೇಹದ ತೂಕ, ಬಣ್ಣ, BP, ಶುಗರ್, ಹಾರ್ಟ್ ಬೀಟ್, ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್ ಎಲ್ಲವನ್ನು ಕೂಡ ಮಾಡ್ತಾರೆ. ಯಾವುದಾದ್ರೂ ಔಷಧಿ ತಗೋತಾ ಇದ್ದೀರಾ, ಏನು ಎತ್ತ, ಯಾವುದಾದ್ರೂ ಕಾಯಿಲೆ ಇದೆಯಾ, ಇದೆಲ್ಲದರ ಬಗ್ಗೆಯೂ ಕೂಡ ಅಲ್ಲಿ ವಿಚಾರಿಸ್ತಾರೆ. ನೋಡಿ ಏನೇನು ಟೆಸ್ಟ್ಗಳಾಗ್ತವೆ ಅಂತ: ದೇಹದ ತೂಕ, ಬಣ್ಣ, BP, ಶುಗರ್, ಹಾರ್ಟ್ ಬೀಟ್, ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್, ಇನ್ನು ಯಾವುದಾದ್ರೂ ಕಾಯಿಲೆ ಇದೆಯಾ, ಯಾವುದಾದ್ರೂ ಮೆಡಿಸಿನ್ ತಗೋತಾ ಇದ್ದೀರಾ, ಯಾವುದಾದ್ರೂ ಮೆಡಿಸಿನ್ ಅಲರ್ಜಿ ಇದೆಯಾ, ಇದೆಲ್ಲದರ ಬಗ್ಗೆಯೂ ಕೂಡ ಅಲ್ಲಿ ವಿಚಾರಿಸ್ತಾರೆ. ಟೆಸ್ಟ್ಗಳು ಕೂಡ ಆಗುತ್ತೆ. ವೈದ್ಯಕೀಯ ಪರೀಕ್ಷೆ ಮೊದಲು, ವೈದ್ಯಕೀಯ ಪರೀಕ್ಷೆಯ ನಂತರ ಕೋರ್ಟಿಗೆ ಹಾಜರುಪಡಿಸಲಾಗುತ್ತೆ. ಈಗಾಗಲೇ ಪೊಲೀಸರು ಬೋರಿಂಗ್ ಆಸ್ಪತ್ರೆಯ ಸುತ್ತಮುತ್ತ ಬೀಡುಬಿಟ್ಟಿದ್ದಾರೆ. ಯಾರೂ ಕೂಡ ಅನಗತ್ಯ ಒಳಗಡೆ ಬರಬಾರ್ದು, ಹೀಗಾಗಿ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದಾರೆ. ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ನಿನ್ನೆ ಏನು ಡ್ರೆಸ್ಸಲ್ಲಿ ಬಂದ್ರಲ್ಲ ಅದೇ ಡ್ರೆಸ್ಸಲ್ಲೇ ಬಂದಿದ್ದಾರೆ ಪ್ರಜ್ವಲ್. ನಿನ್ನೆ ಏನು ಕರ್ಕೊಂಡ್ಬಂದಿಲ್ಲ ಮಹಿಳಾ ಅಧಿಕಾರಿಗಳು, ಅವರನ್ನೇ ಪ್ರಜ್ವಲ್ ಅವ್ರನ್ನ ಆಸ್ಪತ್ರೆ ತನಕ ಕರ್ಕೊಂಡ್ಬಂದಿದ್ದಾರೆ. ಸೇಮ್ ಡ್ರೆಸ್ ನಾವು ತೋರಿಸ್ತಾ ಇದ್ದೀವಿ. ನಿನ್ನೆ ಅರೆಸ್ಟ್ ಆದಂಥ ಸಂದರ್ಭದಲ್ಲಿದ್ದಂಥ ಡ್ರೆಸ್ಸಲ್ಲೇ ಪ್ರಜ್ವಲ್ ರೇವಣ್ಣ ಇವತ್ತು ಮೆಡಿಕಲ್ ಟೆಸ್ಟಿಗೂ ಕೂಡ ಬಂದಿರೋದು. ನಿನ್ನೆ ಅರೆಸ್ಟ್ ಮಾಡಿದಂಥ ಮಹಿಳಾ ಅಧಿಕಾರಿಗಳೇ ಇವತ್ತೂ ಕೂಡ ಅವ್ರನ್ನ ಕರ್ಕೊಂಬಂದಿರೋದು. ನಿನ್ನೆ SIT ಕಚೇರಿನಲ್ಲೇ ಇದ್ದರು. ಅದಾದ ನಂತರ ಅಲ್ಲೇ ಮಲಗಲಿಕ್ಕೆ ಅವಕಾಶವನ್ನು ಕೂಡ ಕೊಡಲಾಗಿತ್ತು. ಅದಾದಮೇಲೆ ಬೆಳಗಿನ ಪ್ರಕ್ರಿಯೆಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈಗ ಅವ್ರದ್ದು ಮೆಡಿಕಲ್ ಟೆಸ್ಟ್ ಆದಮೇಲೆ ನ್ಯಾಯಾಧೀಶರ ಎದುರುಗಡೆಗೆ ಕೋರ್ಟಿಗೆ ಅವ್ರನ್ನ ಕರ್ಕೊಂಡು ಹೋಗಿ ಹಾಜರುಪಡಿಸ್ತಾರೆ. ಮೊದಲು ಮೆಡಿಕಲ್ ಚೆಕಪ್ ಆಗಬೇಕು, ಅದಾದಮೇಲೆ ಕೋರ್ಟಿಗೆ ಹಾಜರು. ಆಸ್ಪತ್ರೆಗೆ ಕರ್ಕೊಂಬಂದಂಥ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಈಗ ಆಸ್ಪತ್ರೆಯಲ್ಲಿದ್ದಾರೆ. ಆಸ್ಪತ್ರೆಯಲ್ಲಿ ಸಕಲ ಸಿದ್ಧತೆಗಳು ಕೂಡ ಆಗಿದೆ. ಇನ್ನೇನು ಮೆಡಿಕಲ್ ಟೆಸ್ಟ್ ಶುರುವಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಯುತ್ತೆ. ಇದಕ್ಕೋಸ್ಕರ ಎಲ್ಲ ವ್ಯವಸ್ಥೆಗಳನ್ನು ಆಸ್ಪತ್ರೆಯ ಅಧಿಕಾರಿಗಳು ಕೂಡ ಮಾಡಿಕೊಂಡಿದ್ದಾರೆ. ನಿನ್ನೆ ಪೂರ್ತಿ SIT ತುಂಬ ಆ್ಯಕ್ಟಿವ್ ಆಗಿತ್ತು. ನಿನ್ನೆ ಮಧ್ಯರಾತ್ರಿ ಅವ್ರನ್ನ ಕರ್ಕೊಂಬಂದಾಗಿನಿಂದ, ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಬಂದಾಗಿನಿಂದ ಇಲ್ಲಿ ತನಕ ಏನೇನು ಆಗಿದೆ ಅದರ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ರಾತ್ರಿ 2 ಗಂಟೆಯಿಂದ SIT ಕಚೇರಿನಲ್ಲೇ ಪ್ರಜ್ವಲ್ ಇದ್ದಾರೆ. ಮಧ್ಯಾಹ್ನ 12:40 ತನಕನೂ ಕೂಡ SIT ಕಚೇರಿನಲ್ಲೇ ಇದ್ದರು. ನಿನ್ನೆ ರಾತ್ರಿ 2 ಗಂಟೆಯಿಂದ ಹಿಡಿದು ಇವತ್ತು 12:40 ತನಕ. ಕೋರ್ಟಿಗೆ ಕರ್ಕೊಂಬರೋದಕ್ಕಿಂತ ಮೊದಲು, ಅಂದರೆ ಹಾಜರುಪಡಿಸೋದಕ್ಕಿಂತ ಮೊದಲು ಏನೇನು ವಿಚಾರಣೆ ಆಗಬೇಕು, ಪ್ರಾಥಮಿಕ ವಿಚಾರಣೆ, ಅದನ್ನೂ ಕೂಡ SIT ಅಧಿಕಾರಿಗಳು ಮಾಡಿದ್ದಾರೆ. ಹೊಳೆನರಸೀಪುರ ಲೈಂಗಿಕ ದೌರ್ಜನ್ಯ ಕೇಸ್ ಬಗ್ಗೆ ವಿಚಾರಿಸಿದ್ದಾರೆ. ಮಹಿಳೆ ನೀಡಿದ್ದಂಥ ದೂರಿನ ಬಗ್ಗೆ SIT ವಿಚಾರಣೆ ಮಾಡಿದೆ. ಮಹಿಳೆ ನಿಮ್ಮ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಅತ್ಯಾಚಾರ ಆಗಿದೆ ಅನ್ನುವಂಥ ಆರೋಪ ಇದೆ ನಿಮ್ಮ ಮೇಲೆ.
ಅದರ ಬಗ್ಗೆ ಏನು ಹೇಳ್ತೀರಿ ಅಂತ ಕೂಡ ಕೇಳಿದ್ದಾರೆ. ಪ್ರಾಥಮಿಕ ವಿಚಾರಣೆ ನಿಜವಾದಂಥ ಗ್ರಿಲ್ ಶುರುವಾಗಿಲ್ಲ ಇನ್ನೂ ಕೂಡ. ಕೋರ್ಟಿಗೆ ಹಾಜರುಪಡಿಸಿ ಅದಾದಮೇಲೆ ಈ ನಮ್ಮ ವಶಕ್ಕೆ ಕೊಡಿ ಅಂತ ಕೇಳ್ತಾರಲ್ಲ, ಕೊಟ್ಟಾದ ಮೇಲಿಂದ ಶುರುವಾಗುತ್ತೆ ನಿಜವಾದ ಗ್ರಿಲ್. ಈಗ ಇಲ್ಲಿ ತನಕ ಆಗಿರುವಂಥದ್ದು ಕೇವಲ ಪ್ರಾಥಮಿಕ ವಿಚಾರಣೆ. ಕೋರ್ಟಿಗೆ ಹಾಜರುಪಡಿಸೋದಕ್ಕಿಂತ ಮೊದಲು ಒಂದಷ್ಟು ವಿಚಾರಿಸ್ಕೊಂಡಿರಬೇಕು, ಅದನ್ನು ಮಾಡಿದ್ದಾರೆ. ಏನೇನು ಹೇಳಿದ್ದಾರೆ ಆ ಪಾಯಿಂಟ್ಗಳನ್ನೆಲ್ಲವನ್ನೂ ಕೂಡ ನೋಟ್ ಮಾಡ್ಕೊಂಡಿದ್ದಾರೆ ಸಂಬಂಧಪಟ್ಟಂಥ ಅಧಿಕಾರಿಗಳು. ಏನು ಎತ್ತ ಅಂತ ನನಗನ್ಸುತ್ತೆ. ಬಹುಶಃ ಇದು ಮೊದಲನೇ ದಿನ, ಹೀಗಾಗಿ ಹೆಚ್ಚು ಮಾತಾಡಿರೋಕ್ಕಿಲ್ಲ. ನನಗೆ ಗೊತ್ತಿಲ್ಲ, ನನ್ನ ವಿರುದ್ಧ ಷಡ್ಯಂತ್ರ ಆಗಿದೆ, ಇದರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಬರೀ ಇಷ್ಟೇ ಹೇಳಿರ್ತಾರೆ. ಇವೆಲ್ಲವೂ ಕೂಡ ಸುಳ್ಳು. ಇನ್ನು ನಿನ್ನೆ ಇವ್ರನ್ನ ಕರ್ಕೊಂಬಂದಂಥವ್ರು ಕೂಡ ಲೇಡೀಸ್ ಟೀಮೇನೆ, ಅಂದರೆ ಮಹಿಳಾ ಅಧಿಕಾರಿಗಳೇ ಅವ್ರನ್ನ ಕರ್ಕೊಂಬಂದರು. ಒಂದು ಲೆಕ್ಕದಲ್ಲಿ ಮಹಿಳಾ ಅಧಿಕಾರಿಗಳ ಹಿಂಡು ದಂಡು ನೋಡಿ ಪ್ರಜ್ವಲ್ ರೇವಣ್ಣ ಶಾಕ್ ಆಗ್ಬಿಟ್ರಂತೆ. ಪ್ರಜ್ವಲ್ರನ್ನ ನಿನ್ನೆ ಕರ್ಕೊಂಬಂದಿದ್ದು ಮಹಿಳಾ ಅಧಿಕಾರಿಗಳು. ಅವರ ಪಕ್ಕದಲ್ಲೇ ಕೂತ್ಕೊಂಡು ಬಂದರು. ಜೀಪ್ನ ಮುಂದೆ ಮಹಿಳಾ ಇನ್ಸ್ಪೆಕ್ಟರ್ ಸ್ವರ್ಣ ಅವರು ಕೂತ್ಕೊಂಡಿದ್ರು. ಹಿಂಭಾಗದಲ್ಲಿ ಅಂದರೆ ಎಡ ಬಲ ಅಲ್ಲೂ ಕೂಡ ಇಬ್ಬರು ಮಹಿಳಾ ಸಿಬ್ಬಂದಿ ಇದ್ರು. ಹಿಂದಿನ ಸೀಟ್ನಲ್ಲೂ ಕೂಡ ಇಬ್ಬರು ಮಹಿಳಾ ಸಿಬ್ಬಂದಿ ಇದ್ರು. ನೋಡಿ ಹೆಂಗಿದೆ ಅಂದರೆ ಇಲ್ಲೊಂದು ರೀಸನ್ ಇದೆ. ಇಲ್ಲಿ ಈ ಜೀಪ್ ಡ್ರೈವ್ ಮಾಡ್ತಿದ್ದಂಥ ಮಾತ್ರ ಪುರುಷ, ಅದು ಬಿಟ್ಟರೆ ಎಲ್ಲರೂ ಕೂಡ ಮಹಿಳಾ ಅಧಿಕಾರಿಗಳೇ. ಯಾಕಪ್ಪ ಅಂತಂದರೆ ಯಾರ್ಯಾರು ಕಂಪ್ಲೇಂಟ್ ಕೊಡಬೇಕು ಅಂತ ಯೋಚನೆ ಮಾಡ್ತಿದಾರಲ್ಲ ಅಂಥವ್ರಿಗೆ ಒಂದು ಧೈರ್ಯ ಬರಬೇಕು, ಅವ್ರಿಗೊಂದು ಧೈರ್ಯ ಬರಬೇಕು. ಸೊ ನಾವಿದ್ದೀವಿ ನಿಮ್ಮ ಜೊತೆಗೆ ಅಂತ. ಮುಂದ್ಗಡೆ ಆ ಸೀಟಲ್ಲಿ ಸ್ವರ್ಣ ಅವರು ಕೂತ್ಕೊಂಡಿದ್ದಾರೆ, ಹಿಂದ್ಗಡೆಗೆ 3 ಜನ ಮಹಿಳಾ ಅಧಿಕಾರಿಗಳು. ಒಂದು ಲೆಕ್ಕದಲ್ಲಿ ಈ ಮಹಿಳಾ ಅಧಿಕಾರಿಗಳನ್ನು ನೋಡೇ ಪ್ರಜ್ವಲ್ ರೇವಣ್ಣ ಬೆಚ್ಚ ಬಿದ್ದುಬಿಟ್ರಂತೆ. ಪ್ಲೀಸ್ ನನ್ನ ಟಚ್ ಮಾಡಬೇಡಿ, ನಾನೇ ಬರ್ತೀನಿ ಅಂತ ಕೂಡ ಹೇಳಿದ್ರಂತೆ. ಸೊ ಇದು ಅದಾದಮೇಲೆ ಅವ್ರನ್ನ ಕರ್ಕೊಂಬಂದು ಜೀಪಲ್ಲಿ ಕೂಡಿಸ್ಕೊಂಡು SIT ಕಚೇರಿಗೆ ಕರೆತರಲಾಯಿತು. ಯಾಕಪ್ಪ ಅಂತಂದರೆ ಹೆಣ್ಣು ಮಕ್ಕಳಿಗೆ ಏನೋ ಒಂದು ಧೈರ್ಯ ಬರಲಿ, ಅಟ್ಲೀಸ್ಟ್ ಕಂಪ್ಲೇಂಟ್ ಕೊಡುವಂಥವ್ರು. ಇಲ್ಲಿ ತನಕ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ ಕೆಲವರು. ಆದರೆ ನಾವು ತೋರಿಸ್ತಾ ಇದ್ದೀವಿ ಯಾಕೆ ಮಹಿಳಾ ಸಿಬ್ಬಂದಿನೇ ಇಲ್ಲಿ ನಿಯೋಜಿಸಲಾಯಿತು ಅಂತ. ಬಹಳ ಕುತೂಹಲ ಅಂತೇನಿಲ್ಲ, ಮಹಿಳೆಯರಿಗೆ ಧೈರ್ಯ ತುಂಬಕ್ಕೋಸ್ಕರ ಹಿಂಗೆ ಮಾಡಲಾಗಿದೆ ಅಂತ. ಈ ಮುಖಾಂತರನೇ ಒಂದು ಸಂದೇಶ ರವಾನೆ ಆಗಬೇಕು ಸಮಾಜಕ್ಕೆ ಅಂತ. ಯಾಕಂದರೆ ಯಾರ್ಯಾರು ಈ ರೀತಿ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂಥ ಮಹಿಳೆಯರು ಇರ್ತಾರಲ್ಲ, ಅವ್ರು ಅಂಜ್ತಾ ಇರ್ತಾರೆ, ಅಳುಕ್ತಾ ಇರ್ತಾರೆ. ಎಲ್ಲೊಂದು ಕಡೆಗೆ ಮಾನ ಮರ್ಯಾದೆ ಪ್ರಶ್ನೆ, ಅದರಲ್ಲೂ ನಮ್ಮ ಸಮಾಜ, ಕುಟುಂಬ ವ್ಯವಸ್ಥೆ, ಸಾಮಾನ್ಯ ಸಂಗತಿನ ಒಂದು ಚೂರು ಹೆಚ್ಚು ಕಡಿಮೆ ಆದರೆ ಈ ಮನೆ ಮಂಥನಗಳು ಮುಳ್ಕೊಂಡು ಹೋಗ್ತವೆ ಅನ್ನೋ ರೀತಿಯಲ್ಲಿ ಆಡ್ತಿರ್ತಾರೆ. ಸಹಜ ಕೂಡ. ಹೆಂಗೆ ತಲೆ ಎತ್ಕೊಂಡು ಅಡ್ಡಾಡಬೇಕು ಅವರು. ಸೊ ಹೀಗಾಗಿ ಯಾರೂ ಕೂಡ ಈ ರೀತಿ ಏನೇ ಇವರು ನೀವು ಯಾರು ಬೇಕಾದರೂ ನೀವು ಕಂಪ್ಲೇಂಟ್ ಮಾಡಿ ನೀವು ಕರೆ ಮಾಡಿ ಕಂಪ್ಲೇಂಟ್ ಮಾಡಬಹುದು ಅಂತ ಹೇಳಿದ್ರು ಕೂಡ ಯಾವ ಕರೆಗಳು ಬಂದಿಲ್ಲ. ಯಾಕಪ್ಪ ಅಂತಂದರೆ ಒಂದು ನಮ್ಮ ವ್ಯವಸ್ಥೆನೇ ಹಿಂಗಿದೆ. ನಮ್ಮ ಸಾಮಾಜಿಕ ವ್ಯವಸ್ಥೆ, ನಮ್ಮ ಕೌಟುಂಬಿಕ ವ್ಯವಸ್ಥೆಗಳಿದಾವಲ್ಲ, ಅದೇ ರೀತಿ ಅಷ್ಟು ಸುಲಭವಾಗಿ ಹೆಣ್ಮಕ್ಳು ಬಂದು ಕಂಪ್ಲೇಂಟ್ ಲಾಡ್ಜ್ ಮಾಡಲ್ಲ. ಈಗ ವಾಪಸ್ ಬಂದಾಯಿತು. ಯಾಕಂದರೆ ವಾಪಸ್ ಬರ್ತಾನೋ ಇಲ್ವೋ ಅನ್ನೋದ್ರ ಬಗ್ಗೆ ಬೇರೆ ಇತ್ತಲ್ಲ, ಬರೋದೇ ಇಲ್ಲ ಅಂತ ಕೆಲವರು ಹೇಳ್ತಾ ಇದ್ರು, ಮುಗೀತು ಕತೆ ಅಂತ. ಇದ್ಯಾವುದೂ ಆಗಿಲ್ಲ, ವಾಪಸ್ ಬಂದಿದ್ದಾಯಿತು. ಬಂದಾದ ಮೇಲೆ ಇನ್ನಾದರೂ ಮಹಿಳೆಯರು ಸ್ವಲ್ಪ ಎಚ್ಚೆತ್ತುಕೊಂಡು ಸ್ವಲ್ಪ ಧೈರ್ಯ ತಂದುಕೊಂಡು ಕಂಪ್ಲೇಂಟ್ ಕೊಡಲಿ ಅನ್ನುವಂಥ ಕಾರಣಕ್ಕೋಸ್ಕರ.